ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು. ಆ ದೇವ್ರು ನಿಮ್ಮೆಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಯಾವಾಗಲೂ ಕೂಡ ಕೇಳ್ಕೊತೀನಿ. ಶುಭೋದಯ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ತುಂಬ ಜನಗಳ ಮನಸ್ಸಲ್ಲಿರುವಂಥ ಪ್ರಶ್ನೆ ಏನಂತ ಅಂದರೆ, ನಾನು ಪ್ರತಿ ಸಲ ಜೀವನದಲ್ಲಿ ನಂಬಿದವರಿಂದಲೇ ಮೋಸ ಹೋಗ್ತಾ ಇದ್ದೀನಿ. ನಾನು ಯಾರನ್ನ ಅತಿಯಾಗಿ ನಂಬ್ತೀನೋ ಅವರಿಂದಲೇ ಮೋಸ ಹೋಗ್ತಿದ್ದೀನಿ. ಯಾಕೆ ನನ್ನ ಜೀವನದಲ್ಲಿ ಈ ಥರ ನಡೀತಾ ಇದೆ ಅಂತ ತುಂಬ ಜನ ಇವತ್ತು ಕಣ್ಣೀರು ಸಹ ಆಗ್ತಾ ಇದ್ದಾರೆ. ಅಂಥ ನೋವಲ್ಲಿ ನೀವು ಕೂಡ ಒಬ್ಬರು ಆಗಿರಬಹುದೇನೋ, ನನಗೆ ಗೊತ್ತಿಲ್ಲ, ಆಗಿರಬಹುದೇನೋ. ಆದರೂ ಕೂಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಒಳ್ಳೆತನ ಒಳ್ಳೆಯದೇ, ಅತಿಯಾಗಿರಬಾರ್ದು ಅಂತಾರೆ. ದೊಡ್ಡವ್ರು ಹೇಳ್ತಾರಲ್ವಾ, ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾ ಇರ್ತಾರೆ ದೊಡ್ಡವರು. ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಹಾಗೇನೇ ಸ್ನೇಹಿತರೆ, ಏನಾಗುತ್ತೆ, ಇಲ್ಲಿ ನಿಮ್ಮ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋರ್ಗಿಂತ, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋರ್ಗಿಂತ ಅದನ್ನು ಬಳಸ್ಕೊಳ್ಳೋರೇ ಜಾಸ್ತಿ. ನಿಮ್ಮಲ್ಲಿ ಒಂದು ಮೈನಸ್ ಪಾಯಿಂಟ್ ಹುಡುಕ್ತಾರೆ, ವೀಕ್ನೆಸ್ ಹುಡುಕ್ತಾರೆ. ಓಕೆ, ಇವ್ರು ಇಷ್ಟರಲ್ಲೇ ಇದ್ದಾರೆ, ಎಲ್ಲರೂ ನಂಬ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಪ್ರತಿ ಸಲನೂ ಕೂಡ ವ್ಯಕ್ತಿಗಳು ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಪ್ರತಿ ಸಲನೂ ಕೂಡ ಏನೋ ಒಂದು ಕಾರಣ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಪರಿಚಯದ ಹೊಸದರಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಬರ್ತಾ 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 ಅವರ ನಿಜ ಬಣ್ಣ ಬಯಲಾಗುತ್ತೆ. ಅವ್ರು ಏನಂತ ತೋರಿಸ್ತಾರೆ. ಅವ್ರು ನಿಜ ಬಣ್ಣ ಬಯಲು ಮಾಡೋದು ಆ ಭಗವಂತ. ಯಾಕಂದರೆ ಇನ್ನೂ ನಿಮ್ಮ ಜೊತೆ ಇದ್ದು ಎಷ್ಟು ಮೋಸ ಮಾಡ್ತಿದ್ರೋ ಆ ಭಗವಂತನಿಗೆ ಗೊತ್ತಿರುತ್ತಲ್ವ. ಇನ್ನು ಸಾಕು, ಇವರು ಮೋಸ ಹೋಗೋದು ಬೇಡ ಅಂತ ಆ ಭಗವಂತ ಅವ್ರ ಯೋಗ್ಯತೆ ಏನಂತ ತೋರಿಸ್ತಾನೆ. ಆದರೆ ಇಲ್ಲಿ ನಾನು ಹೇಳ್ತಿರೋದು ಏನಂತ ಅಂದರೆ, ಪದೇ ಪದೇ ನೀವು ಯಾಕೆ ಮೋಸ ಹೋಗ್ತಿದ್ದೀರ ಅಂದರೆ, ಪದೇ ಪದೇ ನೀವು ಮಾಡ್ತಿರುವ ತಪ್ಪು ಏನಂತ ಅಂದರೆ, ಎಲ್ಲರೂ ಒಳ್ಳೆಯವರು. ನೀವು ಅಂದ್ಕೊಳ್ಳೋದು ಎಲ್ಲರೂ ಒಳ್ಳೆಯವರು, ಎಲ್ಲರೂ ನಮ್ಮವರು ಅಂತ ತುಂಬ ಬೇಗ ನಂಬಿಡ್ತೀರಾ. ತುಂಬ ಹತ್ತಿರದಿಂದ ನೋಡ್ತೀರಾ. ಅವ್ರ ಕಷ್ಟ ಸುಖಗಳನ್ನು ಕೂಡ ನಿಮ್ಮದೇ ಅನ್ಕೊತೀರಾ. ನೀವು ಊಟ ಮಾಡ್ತಿರೋ ಇಲ್ವೋ, ಫಸ್ಟ್ ಅವ್ರು ಚೆನ್ನಾಗಿರ್ಬೇಕಂತ ತುಂಬಾ ರಿಸ್ಕ್ ತೊಗೊತೀರಾ. ಅವ್ರ ಬಗ್ಗೆ ತುಂಬಾ ಯೋಚನೆನ ಮಾಡ್ತೀರಾ. ಜೊತೆಗಿದ್ದವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿರೋ ಇಲ್ವೋ, ಆದರೆ ಇವ್ರ ಬಗ್ಗೆ ಮಾತ್ರ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀರಾ. ಆಯಿತಾ? ಏನೇ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡೋವಂಥದ್ದಾಗಿರ್ಬೋದು, ಅಥವಾ ಯಾರ ಜೊತೆ ಇದ್ದರೂ ಕೂಡ ಯಾವಾಗ ನನಗೆ ಒಂಟಿಯಾಗಿ ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೋ, ಯಾವಾಗ ಅವ್ರಿಗೆ ಕಾಲ್ ಮಾಡ್ತೀನೋ ಅಂತ ತುಂಬಾ ಕಾಯ್ತಾ ಇರ್ತೀರ. ಆದರೆ ಸ್ನೇಹಿತರೆ, ಕಹಿ ಅನಿಸಿದ್ರು ಕೂಡ ಇದು ಸತ್ಯ. ಕೆಲವು ಜನಗಳು ಮಾತ್ರ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಆಗಿ ಬಳಸ್ಕೊಂಡ್ಬಿಡ್ತಾರೆ. ಇದನ್ನೇ ಅವರು ತುಂಬಾ ಯೂಸ್ ಮಾಡ್ಕೊತಾರೆ. ಆದರೆ ನೀವು ಕೊಡ್ತಿರೋ ಪ್ರೀತಿ ಕರೆಕ್ಟಾಗಿದೆ, ನಮ್ಮವರು ಅಂತ ಮನಸಾರೆ ಕೊಡ್ತಾ ಇದ್ದೀರಾ. ಆದರೆ ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ಬೇಕಲ್ವಾ? ನಿಜ ಅಲ್ವಾ? ಅದನ್ನು ಬಳಸ್ಕೊಳ್ಳೋರು ಜಾಸ್ತಿ, ಉಳಿಸ್ಕೊಳ್ಳೋರು ಕಮ್ಮಿ. ಇಲ್ಲಿ ಅದನ್ನು ಬಳಸ್ಕೊಳ್ಳೋರು ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೇಳೋದೇನಂತ ಅಂದರೆ, ಸ್ವಾರ್ಥಿಗಳು ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಇಲ್ಲಿ ಯಾರು ಕೂಡ ಆಗೋದಿಲ್ಲ. ನಿಮ್ಮ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡಿ. ನಾನು ಹಂಗಿರ್ಬೇಕು, ನಾನು ಹಿಂಗಿರ್ಬೇಕಂತ ನಿಮ್ಮ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿ. ಆಮೇಲೆ ಮಿಕ್ಕಿದವ್ರ ಬಗ್ಗೆ, ಫಸ್ಟು ನಮ್ಮ ಬಗ್ಗೆ, ಆಮೇಲೆ ನಮ್ಮ ಮನೆ ಬಗ್ಗೆ, ಆಮೇಲೆ ಮಿಕ್ಕಿದವ್ರ ಬಗ್ಗೆ. ಆಯಿತಾ? ನಾನು ಹೇಳೋದೊಂದೇ, ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ, ನೀವು ಬಿಂದಾಸ್ ಆಗಿರಬೇಕು. ಮೊದಲೆಲ್ಲ ಹೆಂಗಿದ್ರಿ ನೀವು? ದಿನಕ್ಕೊಂದೆರಡು ಸೆಲ್ಫಿ ತಗೊಂಡು, ಫೋಟೋಗಳನ್ನ ತೊಗೊಂಡು ಸಖತ್ತಾಗಿದ್ರಿ ಅಲ್ವಾ? ಇವಾಗ ಎಲ್ಲೋಯ್ತು ಆ ನಗು? ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ, ನೀವೆಷ್ಟು ಕುಗ್ತಾ ಇದ್ದೀರ ಲೈಫಲ್ಲೇ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂಥ ಆಸೆ, ಕನಸು ಎಲ್ಲವೂ ಕೂಡ ಇರುತ್ತೆ. ಅದನ್ನೆಲ್ಲವೂ ಕೂಡ ಕಟ್ಟಿ ಮೂಲೆಗಿಟ್ಬಿಟ್ಟು ಎಲ್ಲೋ ಒಂದು ಕಡೆ ನೀವು ಇತ್ತೀಚೆಗೆ, ಸತ್ಯವಾಗ್ಲೂ ಹೇಳ್ತೀನಿ, ಜೀವನ ಸಾಕು ಅನ್ನೋಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರ. ಅರೆ ಬಿಟ್ಟಾಕಿ, ಜೀವನ ನೀವು ಯಾಕೆ ಸಾಕು ಅನ್ಕೋಬೇಕು? ನೀವು ಮನುಷ್ಯರು, ನೀವು ಚೆನ್ನಾಗಿರಬೇಕು. ನಿಮ್ಮ ಸುತ್ತಮುತ್ತ ಪ್ರಪಂಚ ತುಂಬ ಚೆನ್ನಾಗಿದೆ. ಆದರೆ ಕೆಲವೊಂದು ಕೆಟ್ಟ ಹುಳಗಳನ್ನು ನಿಮ್ಮ ಲೈಫಲ್ಲಿ ಬಿಟ್ಕೊಂಡಿದ್ದೀರಾ. ಫಸ್ಟ್ ಅದನ್ನು ತೆಗ್ದಾಕ್ಬಿಡಿ. ಮನೇಲಿ ಜಸ್ಟ್ ಜಿರಳೆ ಬಂದ್ರೇ ನಾವು ಔಷಧಿ ಇಟ್ಟು ಓಡಿಸ್ಬಿಡ್ತೀವಿ. ನೀವು ನಗ್ನಾಗ್ತಾ ಇಲ್ಲ ಅಂದರೆ ಹೆಂಗೆ ಹೇಳಿ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವೆಲ್ಲ ದೂರ ಹೋಯ್ತು. ನಿಮ್ಮ ಬಗ್ಗೆ ನೀವು ಇನ್ಮೇಲೆ ಯೋಚನೆ ಮಾಡಿ. ಬರೀ ಸತ್ತೋಗ್ಬಿಡ್ಬೇಕು, ನಾನು ಏನೋ ಆಗ್ಬಿಡ್ಬೇಕು, ದಯವಿಟ್ಟು ಬೇಡ. ಪ್ರಪಂಚ ತುಂಬ ಚೆನ್ನಾಗಿದೆ, ಲೈಫ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮದು. ನೀವು ಯಾವಾಗ ಎಂಜಾಯ್ ಮಾಡೋದು? ಎಂಜಾಯ್ ಅಂದ ತಕ್ಷಣ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಎಲ್ಲೋ ಹೋಗ್ಬಿಡಿ ಪಬ್ಬು ಅದಕ್ಕೆಲ್ಲ ಅಂತ ಹೇಳ್ತಾ ಇಲ್ಲ ಸ್ವಾಮಿ. ನಾನು ಹೇಳ್ತಿರೋದೊಂದೇ, ಲೈಫ್ನ ನಗ್ನಗ್ತಾ ಎಂಜಾಯ್ ಮಾಡಿ. ನಾನು ಹೇಳೋದೊಂದೇ, ನಗ್ನಗ್ತಾ ಎಂಜಾಯ್ ಮಾಡಿ. ಎಲ್ಲದಕ್ಕೂ ಕೂಡ ನಗುವೇ ಔಷಧಿ ಅಂತಾರಲ್ಲ, ಸುಳ್ಳಲ್ಲ ಅದು. ನೀವು ಎಷ್ಟು ನಗ್ನಗ್ತಾ ಇರ್ತೀರೋ ಅಷ್ಟು ಹೆಲ್ತಿ ಇರ್ತೀರ. ಅದಕ್ಕೋಸ್ಕರ ಹೇಳ್ತಿರೋದು. ನಿಮ್ಮನ್ನು ಬಿಟ್ಕೊಡೋಕ್ಕಾಗತ್ತಾ? ನನ್ನ ಫ್ಯಾಮ್ಲಿ ನೀವು ಕೂಡ ಚೆನ್ನಾಗಿರ್ಬೇಕಲ್ವಾ? ಅದು ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ. ನೀವು ಈ ಥರ ಕಣ್ಣೀರು ಹಾಕಿದ್ರೆಲ್ಲ ನಾನು ಸಹಿಸಲ್ಲ, ಆಯಿತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನಗ್ನಗ್ತಾ ಇರಬೇಕು ಫಸ್ಟು. ಆಮೇಲೆ ಮಿಕ್ಕಿದವರು ಯಾವುದೊಂದು ಕೆಟ್ಟುಳನ, ಓಕೆ, ಅವ್ರಿಗೆ ಪ್ರೀತಿ ಕೊಟ್ರಿ, ಉಳಿಸ್ಕಲಿಲ್ಲ, ಬಿಟ್ಟು ಹೋಗ್ಬಿಟ್ರು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಕೆಲವು ಜನರು ತುಂಬ ವಿಚಿತ್ರ ಇದ್ದಾರೆ. ಒಂದು ಸಮಯದಲ್ಲಿ ನಿಮ್ಮಿಂದ ಸಹಾಯವನ್ನು ಪಡಿತಾರೆ, ಒಂದು ಸಮಯದಲ್ಲಿ ನೀವಿಲ್ಲ ಅಂದರೆ ನಡೀತಾ ಇರಲ್ಲ. ಆದರೆ ಕೊನೆಗೆ ನೀವು ಬೇಡವಾದಾಗ ಅವ್ರು ಮಾತಾಡೋದೇನು ಗೊತ್ತಾ? ಸಹಾಯ ಬೇಕಾದಾಗ ನಿಮ್ಮನ್ನು ದೇವ್ರ ಥರ ನೋಡ್ತಾ ಇರ್ತಾರೆ. ಅಯ್ಯೋ, ನೀನು ನನ್ನ ಪಾಲಿನ ದೇವರು, ನಿನ್ನ ತಂದೆ ತಾಯಿ ಎಲ್ಲನೂ ಆಗ್ಬಿಟ್ಟೆ, ನನಗೆ ಯಾರು ಕೈ ಹಿಡಿಲಿಲ್ಲ, ನೀನಾಗ್ಬಿಟ್ಟೆ, ನಾನು ಜೀವ ಇರೋರಿಗೂ ಮರೆಯಲ್ಲ, ನಿನಗೆ ಎಷ್ಟು ನಾನು ಟ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಂತ ಹೇಳ್ತಾರೆ. ಆದರೆ ಯಾವಾಗ ಅವರು ಬದಲಾಗ್ತಾ ಹೋಗ್ತಾರೋ, ಯಾವಾಗ ಅವ್ರ ಜೀವನದಲ್ಲಿ ಹೊಸಬರು ಬರ್ತಾರೋ, ಅಥವಾ ಅವ್ರು ಒಂದು ಸ್ಥಾನಕ್ಕೆ ಬರ್ತಾರೋ, ಅವಾಗ ಮಾತಾಡೋ ಮಾತುಗಳೈತಲ್ಲ, ನಿನ್ನಿಂದನೇ ನಾನು ಬೀದಿಗೆ ಬಂದೆ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ನಿಮಗೆ.
ಅದು ಯಾಕೆ ಮಾತಾಡ್ತಾರೆ ಗೊತ್ತಾ? ಅವ್ರ ಬೀದಿಗೆ ಬರೋ ಪ್ರಸಂಗ ಬಂದೇ ಬರುತ್ತೆ, ನಿಮ್ಮ ಕಣ್ಮುಂದೆನೇ ಬರುತ್ತೆ. ಅಥವಾ ಅವ್ರ ನಾಲ್ಗೆಯಿಂದನೇ ಆ ದೇವ್ರು ನುಡಿಸ್ತಾ ಇದ್ದಾನೆ ಅಷ್ಟೇ. ಸೊ ಒಂದು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಯಾರ್ಯಾರು ಮೋಸ ಮಾಡಿರ್ತಾರೋ, ಯಾರ್ಯಾರು ಆಟ ಆಡಿರ್ತಾರೋ ಅವರೆಲ್ಲವೂ ಕೂಡ ನಿಮ್ಮ ಕಣ್ಮುಂದೆನೇ ಅನುಭವಿಸ್ತಾರೆ. ಅನ್ಬೋದು ಕೆಲವರು, ಬ್ರೋ ಅವರೆಲ್ಲ ಸಖತ್ತಾಗಿದ್ದಾರೆ, ಚೆನ್ನಾಗಿ ಬಿಂದಾಸಾಗಿ ಓಡಾಡ್ತಿದ್ದಾರೆ ಅಂತ. ನಿಜ ಸ್ವಾಮಿ, ಅವ್ರ ನಗು ಶಾಶ್ವತ ಅಲ್ಲ, ನಿಮ್ಮ ಅಳು ಕೂಡ ಶಾಶ್ವತ ಅಲ್ಲ. ಯಾವಾಗ ನೀವು ಅಳೋದನ್ನ ಬಿಡ್ತೀರೋ ಖಂಡಿತವಾಗ್ಲೂ ಕೂಡ ಅವ್ರು ಅನುಭವಿಸ್ತಾರೆ. ಕಾಲ ಯಾರನ್ನೂ ಸಹ ಬಿಡೋದಿಲ್ಲ. ಆ ಭಗವಂತ ಎಲ್ಲನೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾನೆ, ಯಾರಿಗೆ ಯಾವುದನ್ನು ಕೊಡಬೇಕಂತ. ಅದಕ್ಕೆ ಒಂದು ಸಾಂಗಲ್ಲಿ ಹೇಳಿದಾರೆ, ಕೇಳಿದಿರಾ? ಸ್ವರ್ಗ ನರಕ ಎಲ್ಲ ಮೇಲೆ ಇಲ್ಲ, ಇಲ್ಲೇ ಇರೋದು ಅಂತ.